ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಸರ್ಕಾರ ತರಬಯಸಿದ್ದ 131ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗೆ ದಕ್ಷಿಣದ ರಾಜ್ಯಗಳು ವಿರೋಧ ವ್ಯಕ್ತಪಡಿಸಿದಾಗ ಆಂಧ್ರಪ್ರದೇಶದ ಚಂದ್ರಬಾಬು ನಾಯ್ಡು ಮತ್ತು ಜಗನ್ ಮೋಹನ್ ರೆಡ್ಡಿ ಮಾತ್ರ ಅದನ್ನು ಬೆಂಬಲಿಸಿದ್ರು. ತಾವೇ ಒಮ್ಮೆ ವಿರೋಧಿಸಿದ್ದ ಅಂತಹ ಡಿಲಿಮಿಟೇಷನ್ ಅನ್ನ ಈಗ್ಯಾಕೆ ಬೆಂಬಲಿಸಿದ್ರು ಅನ್ನೋದು ಪ್ರಶ್ನೆ. ಅವರಿಬ್ಬರೂ ತಮ್ಮ ಈ ನಿಲುವಿನ ಮೂಲಕ ದಕ್ಷಿಣದ ರಾಜ್ಯಗಳೊಂದಿಗೆ ನಿಲ್ಲದೇ ಹೋದ್ರು. ಬಿಜೆಪಿಯ ರಾಜಕೀಯ ಮತ್ತು ಸೈದ್ಧಾಂತಿಕ ಯೋಜನೆಯನ್ನ ಸಮರ್ಥಿಸಿಕೊಳ್ಳೋಕೆ ದಕ್ಷಿಣದ ಈ ಇಬ್ಬರೂ ನಾಯಕರು ಲಜ್ಜ ಬಿಟ್ಟು ನಿಂತಿದ್ಯಾಕೆ ಅನ್ನೋ ಪ್ರಶ್ನೆಯನ್ನ ಹಿರಿಯ ರಾಜಕೀಯ ವಿಶ್ಲೇಷಕ ಪ್ರೊಫೆಸರ್ ಕೆ ನಾಗೇಶ್ವರ್ ಎತ್ತಿದ್ದಾರೆ. ಜನಗಣತಿಗೂ ಡಿಲಿಮಿಟೇಷನ್ಗೂ ಸಂಬಂಧ ಇರಕೂಡದು. ಜನಸಂಖ್ಯೆ ಆಧರಿಸಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದ್ರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗತ್ತೆ ಅಂತ ಈ ಮೊದಲು ಸಂದರ್ಶನವೊಂದರಲ್ಲಿ ಚಂದ್ರಬಾಬು ನಾಯ್ಡು ಸ್ವತಃ ಒಪ್ಪಿಕೊಂಡಿದ್ರು. ಆದರೆ ಅದೇ ನಾಯ್ಡು ಅವರ ಟಿಡಿಪಿ ಮೋದಿ ಸರ್ಕಾರದ ಆ ಮಸೂದೆಗೆ ಬೆಂಬಲ ನೀಡಿತು. ಮೋದಿ ಸರ್ಕಾರ ಪ್ರತಿ ರಾಜ್ಯದಲ್ಲೂ 50% ಸೀಟುಗಳ ಹೆಚ್ಚಳ ಪ್ರಸ್ತಾಪಿಸಿದಾಗ ಅದು ದಕ್ಷಿಣ ರಾಜ್ಯದ ಆಕ್ರೋಶ ಕಮ್ಮಿ ಮಾಡುವ ಸೂತ್ರವಾಗಿತ್ತು ಅನ್ನೋದು ಸ್ಪಷ್ಟ. ಆದರೆ ಸರ್ಕಾರ ಬಾಯಿ ಮಾತಿಗೆ ಹೇಳ್ತಾ ಇದ್ದ ಈ ಅಂಶ ಪ್ರಸ್ತಾವಿತ ಮಸೂದೆಯ ಕರಡಿನಲ್ಲಿ ಇರಲಿಲ್ಲ. ಅದನ್ನ ಲಿಖಿತವಾಗಿ ಸೇರಿಸಬೇಕು ಅನ್ನೋದು ವಿಪಕ್ಷಗಳ ಒತ್ತಾಯವಾಗಿತ್ತು. ನಾಯ್ಡು ಮಾತ್ರ ಅಂತಹ ಒತ್ತಾಯ ಮಾಡೋದ್ರಿಂದ ದೂರ ಉಳಿದ್ರು. ಬರೀ ಬಾಯಿ ಮಾತಲ್ಲಿ ಹೇಳೋದಕ್ಕೂ ಲಿಖಿತವಾಗಿ ಉಲ್ಲೇಖ ಮಾಡೋದಕ್ಕೂ ವ್ಯತ್ಯಾಸವಿದೆ ಮತ್ತು ಮಂತ್ರಿಗಳ ಮೌಖಿಕ ಭರವಸೆಗಳು ಶಾಸನದ ಪಠ್ಯ ಆಗೋದಿಲ್ಲ. ಈ ವಿಷಯದಲ್ಲಿ ಆಂಧ್ರಪ್ರದೇಶಕ್ಕೆ ಅನುಭವ ಇದೆ. ಅವಿಭಜಿತ ಆಂಧ್ರವನ್ನ ವಿಭಜಿಸಿದಾಗ ಈಗ ಉಳಿದಿರುವ ಆಂಧ್ರ ಮತ್ತು ರಾಯಲಸೀಮಾ ಪ್ರದೇಶಗಳು ತಮ್ಮ ಆರ್ಥಿಕ ಬೆಳವಣಿಗೆಯ ಎಂಜಿನಾದ ಹೈದರಾಬಾದ್ ಅನ್ನ ಕಳ್ಕೊಂಡು ಅನಾನುಕೂಲತೆ ಎದುರಿಸಬೇಕಾಗುತ್ತೆ ಅನ್ನೋ ಕಳವಳ ವ್ಯಕ್ತವಾಗಿತ್ತು. ಆದರೂ ಮೋದಿ ಸರ್ಕಾರ ರಾಜ್ಯಕ್ಕೆ ವಿಶೇಷ ವರ್ಗದ ಸ್ಥಾನಮಾನ ನೀಡೋಕೆ ನಿರಾಕರಿಸಿತು. ಕಾಯ್ದೆಯಲ್ಲಿ ಅಂತಹ ಯಾವುದೇ ನಿಬಂಧನೆ ಇಲ್ಲ ಅಂತ ವಾದಿಸಿತು. ಹೀಗಿರುವಾಗ ಡಿಲಿಮಿಟೇಷನ್ ಮಸೂದೆ ವಿಷಯದಲ್ಲಿ ಮೋದಿ ಸರ್ಕಾರದ ಬರೀ ಮಾತುಗಳನ್ನ ನಾಯ್ಡು ನಂಬುದ್ರಾ ಅನ್ನೋ ಪ್ರಶ್ನೆಯನ್ನ ದಿ ಕ್ವಿಂಟ್ ಬರಹದಲ್ಲಿ ಪ್ರೊಫೆಸರ್ ಕೆ ನಾಗೇಶ್ವರ್ ಎತ್ತಿದ್ದಾರೆ. ವಾಸ್ತವವಾಗಿ ಆಂಧ್ರಪ್ರದೇಶಕ್ಕೆ ವಿಶೇಷ ವರ್ಗದ ಸ್ಥಾನಮಾನ ನೀಡೋದನ್ನ ಹಣಕಾಸು ಆಯೋಗ ಎಂದಿಗೂ ಶಿಫಾರಸು ಮಾಡಿಲ್ಲ. ಹೊಸ ವಿಕೇಂದ್ರೀಕರಣ ಸೂತ್ರದ ನಂತರ ಈ ಪರಿಕಲ್ಪನೆ ಅನಗತ್ಯವಾಗಿದೆ ಅಂತ ಅದು ಹೇಳಿದೆ. ಬಿಜೆಪಿ ಸ್ವತಃ ವಿಶೇಷ ವರ್ಗದ ಸ್ಥಾನಮಾನ ಪ್ರತಿಪಾದಿಸಿತ್ತು ಮತ್ತು 2014ರ ಚುನಾವಣೆಯಲ್ಲಿ ಎನ್ಡಿಎ ಈ ಭರವಸೆಯಿಂದ ಲಾಭ ಪಡೆಯಿತು. ಹೀಗಿದ್ದಾಗ ಯಾವುದೇ ಶಾಸಕಾಂಗದ ಬೆಂಬಲ ಇಲ್ಲದೆ ಗೃಹ ಸಚಿವರ ಮೌಖಿಕ ಭರವಸೆಯಿಂದ ನಾಯ್ಡು ಈಗ ಹೇಗೆ ತೃಪ್ತರಾದರು? ವಿರೋಧ ಪಕ್ಷಗಳು ಸಂವಿಧಾನ ತಿದ್ದುಪಡಿಯ ಸೋಲಿಗೆ ಕಾರಣವಾಗಿವೆ ಅಂತ ಅವರು ಯಾಕೆ ಆರೋಪಿಸಿದ್ದಾರೆ? ಈ ಸೋಲಿನಿಂದ ಸರಿಯಾದ ಪ್ರಾತಿನಿಧ್ಯಕ್ಕಾಗಿ ನ್ಯಾಯಯುತ ಮತ್ತು ಸಾಂವಿಧಾನಿಕ ರಕ್ಷಣೆ ಪಡೆಯುವ ಅವಕಾಶವನ್ನು ನಾವು ಕಳ್ಕೊಂಡಿದ್ದೇವೆ ಅಂತ ಅವರು ಹೇಳ್ತಾರೆ. ಆದರೆ ಸ್ವತಃ ಮೋದಿ ಸರ್ಕಾರದ ಮಸೂದೆನೇ ಅಂತಹ ನ್ಯಾಯಯುತ ಮತ್ತು ಸಾಂವಿಧಾನಿಕ ರಕ್ಷಣೆಗಳನ್ನ ಕಳೆದುಕೊಳ್ಳುವಂತದ್ದಾಗಿದೆ ಅನ್ನೋದನ್ನ ನಾಯ್ಡು ಮರಿತಾರೆ. ವಿರೋಧ ಪಕ್ಷಗಳನ್ನ ಸಮಾಧಾನ ಪಡಿಸೋಕೆ ಸರ್ಕಾರ ಹೊಸ ಕತೆ ಹೇಳೋದಕ್ಕೂ ಮೊದಲೇ ನಾಯ್ಡು ಅವರು ಮಸೂದೆಗೆ ತಮ್ಮ ಪೂರ್ಣ ಬೆಂಬಲ ನೀಡಿದ್ರು. ವಿರೋಧ ಪಕ್ಷಗಳು ಮಹಿಳೆಯರಿಗೆ ದ್ರೋಹ ಮಾಡಿವೆ ಅಂತ ಆರೋಪಿಸಿ ಎನ್ಡಿಎ ಆಯೋಜಿಸಿದ್ದ ಪ್ರತಿಭಟನೆಯಲ್ಲೂ ನಾಯ್ಡು ಕಾಣಿಸಿಕೊಂಡಿದ್ರು. ಹಾಗಾದ್ರೆ ಚಂದ್ರಬಾಬು ನಾಯ್ಡು ಬಿಜೆಪಿಗೆ ರಾಜಕೀಯವಾಗಿ ಹತ್ತಿರವಾಗಿರೋದ್ರಿಂದ ಇಲ್ಲಿ ಮೋದಿ ಸರ್ಕಾರ ಆಡ್ತಿರುವ ಆಟದ ಬಗ್ಗೆ ಅವರಿಗೆ ಅರಿವಿಲ್ಲವಾಗಿದೆಯಾ? ಇನ್ನು ವೈಎಸ್ ಜಗನ್ಮೋಹನ್ ರೆಡ್ಡಿ ಕೂಡ ಸರ್ಕಾರದ ರಾಜಕೀಯ ಕುತಂತ್ರವನ್ನ ಬೆಂಬಲಿಸುವಲ್ಲಿ ತಮ್ಮ ಬದ್ಧ ವೈರಿ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಸೇರ್ಕೊಂಡ್ರು. ಲೋಕಸಭೆಯಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ನಾಯಕ ಮಿಥುನ್ ರೆಡ್ಡಿ ಪ್ರತಿಯೊಂದು ರಾಜ್ಯಕ್ಕೂ 50% ಸ್ಥಾನಗಳ ಹೆಚ್ಚಳಕ್ಕಾಗಿ ಕೋರಿದ್ರು. ಅಂತಹ ಯಾವುದೇ ನಿಬಂಧನೆಯನ್ನ ಸೇರಿಸದೇ ಇದ್ರೂ ಜಗನ್ ಅವರ ಪಕ್ಷ ಮಸೂದೆ ಪರವಾಗಿ ಮತ ಚಲಾಯಿಸಿತು. ವಿಶೇಷ ವರ್ಗದ ಸ್ಥಾನಮಾನದ ವಿಷಯದಲ್ಲಿ ಆಂಧ್ರಪ್ರದೇಶಕ್ಕೆ ಆಗಿರುವ ಅನ್ಯಾಯದ ಬಗ್ಗೆ ಮಾತಾಡಿದ ಅದೇ ಪಕ್ಷ ಇಲ್ಲಿ ಹೇಗೆ ಮೌಖಿಕ ಭರವಸೆಗಳನ್ನ ಮತ್ತೊಮ್ಮೆ ನಂಬಿತು? ಮೌಖಿಕ ಭರವಸೆಗಳ ನಿರರ್ಥಕತೆ ಬಗ್ಗೆ ಮಿಥುನ್ ರೆಡ್ಡಿನೂ ಹೇಳಿದ್ರು. ಆದರೆ ಕೇಂದ್ರದ ತನಿಖಾ ಏಜೆನ್ಸಿಗಳ ಮುಂದೆ ಅವರ ವಿರುದ್ಧ ಬಾಕಿ ಇರುವ ಪ್ರಕರಣಗಳ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರ ಹೇಳಿದ್ದಕ್ಕೆ ಹೂಗುಡುವ ಸ್ಥಿತಿ ತಲೆದೋರಿರಬಹುದು ಅಂತ ಜಗನ್ ಆಪ್ತ ಮೂಲಗಳು ಹೇಳುತ್ತೆ ಅಂತ ಬರಹದಲ್ಲಿ ಪ್ರಸ್ತಾಪಿಸಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.